ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರ ವಂಶಾವಳಿಯ ಕುರಿತಾಗಿ ನಾವು ಧ್ಯಾನಿಸುತ್ತೇವೆ. ಅಬ್ರಹಾಮನಿಂದ ದಾವೀದನವರೆಗೆ 14, ದಾವೀದನಿಂದ ಬ್ಯಾಬಿಲೋನಿನ ದಾಸ್ಯ ದಿನಗಳವರೆಗೆ 14, ಬ್ಯಾಬಿಲೋನಿನ ದಾಸ್ಯ ದಿನಗಳಿಂದ ಕ್ರಿಸ್ತನವರೆಗೆ 14 ತಲೆಮಾರುಗಳು. ಈ ವಂಶಾವಳಿಯು ತಂದೆಯಾದ ದೇವರ ಮಹಾಯೋಜನೆಯಾಗಿದೆ, ಪೂರ್ವ ಸಂಕಲ್ಪವಾಗಿದೆ. ಮನುಷ್ಯ ಕುಲದ ನಿನ್ನ ರಕ್ಷಣೆಗಾಗಿ ವಾಗ್ದಾನದ ಪ್ರಕಾರ ಮೆಸ್ಸಿಯನಾದ ಯೇಸು ಕ್ರಿಸ್ತರನ್ನು ಈ ಲೋಕಕ್ಕೆ ತಂದೆಯಾದ ದೇವರು ಕಳುಹಿಸಿದ್ರು. ಮತ್ತೆ ಮರಿಯಳು ಮತ್ತು ಜೋಸೆಫ ಇಬ್ಬರೂ ಸಹ ದಾವೀದ ವಂಶಕ್ಕೆ ಸೇರಿದವರಾಗಿದ್ದಾರೆ ಮತ್ತು ಪವಿತ್ರಾತ್ಮ ಮುಖಾಂತರ ಮರಿಯಳು ಗರ್ಭ ಧರಿಸಿ ಕ್ರಿಸ್ತ ಎಂದು ಕರೆಯಲಾಗುವ ಯೇಸು ಸ್ವಾಮಿ ಅವರ ಮುಖಾಂತರ ಹುಟ್ಟುತ್ತಾರೆ. ಜೋಸೆಫ ಅವರ ಸಾಕು ತಂದೆ. ಎಲ್ಲ ಮಾನವರನ್ನು ಪಾಪದಿಂದ ವಿಮೋಚಿಸಲು ಕ್ರಿಸ್ತ ಯೇಸುವನ್ನು ತಂದೆಯಾದ ದೇವರು ಬಹಳ ದೀನ ತಲೆಮಾರಿನ ಕುಟುಂಬದಲ್ಲಿ ಜನಿಸುವಂತೆ ಮಾಡಿದರು. ಪ್ರಿಯರೇ, ಯೇಸು ಕ್ರಿಸ್ತರ ವಂಶಾವಳಿಯಲ್ಲಿ ಸೋಲನ್ನು ಅನುಭವಿಸಿದವರು, ದಾಸತ್ವದಲ್ಲಿರುವವರು, ಪಾಪದಲ್ಲಿರುವವರು, ತಿರಸ್ಕರಿಸಲ್ಪಟ್ಟವರು, ನೋವನ್ನು ಅನುಭವಿಸುವವರು ಇವರೆಲ್ಲರೂ ಇದ್ದರು. ದೇವರು ತಮ್ಮ ಯೋಜನೆಯನ್ನು ಇಲ್ಲಿ ಬದಲಾಯಿಸಿಲ್ಲ, ಬದಲಾಗಿ ಇಂಪರ್ಫೆಕ್ಟ್ ಆಗಿರುವವರನ್ನೇ ಆರಿಸಿಕೊಂಡು ಅವರ ಕೃಪೆಯಿಂದ ಅವರನ್ನು ಉನ್ನತಕ್ಕೇರಿಸುವುದನ್ನು ನಾವು ಕಾಣ್ತೇವೆ. ನಾವು ಯೇಸುವಿನ ವಂಶಾವಳಿಯಲ್ಲಿ ಯೇಸು ಯೂದ ಕುಲದಲ್ಲಿ ಹುಟ್ಟಿದ್ರು. ಯೂದ ಯಾರಾಗಿದ್ದರು? ಯೂದ ಅಥವಾ ಆತನ ಸೊಸೆ ತಾಮರ್ ವ್ಯಭಿಚಾರಿಣಿಯಂತೆ ನಟಿಸಿಕೊಂಡು ತನ್ನ ಮಾವ ಯೂದನ ಜೊತೆ ಸಂಸರ್ಗ ಮಾಡ್ತಾಳೆ ಮತ್ತು ಅಲ್ಲಿ ಫೆರೆಜ್ ಅವರಿಗೆ ಹುಟ್ಟುತ್ತಾರೆ. ನಾವು ರೂತಳು ಇವರ ಬಗ್ಗೆ ಆಲಿಸೋದಾದರೆ, ರೂತಳು ಒಬ್ಬ ಮೊಹಾಬ್ಯಳು, ಪಾಪದ ಸಂತಾನದವಳು, ಅನ್ಯಜನಳಾಗಿದ್ದಳು ಮತ್ತು ನಂತರ ಆಕೆ ನಿಜ ದೇವರನ್ನು ಹಿಂಬಾಲಿಸುವ ನಿರ್ಧಾರ ಮಾಡ್ತಾಳೆ ಮತ್ತು ಸರ್ವವನ್ನು ತ್ಯಜಿಸಲು ಮುಂದಾಗ್ತಾಳೆ. ಪ್ರಿಯರೇ, ಇವತ್ತು ನಮ್ಮ ಫ್ಯಾಮಿಲಿ ಟ್ರೀ ಬಗ್ಗೆ ನಾವು ಅಹಂಕಾರ ಪಡ್ತೇವೆ. ನಾನು ಈ ಕುಟುಂಬದಿಂದ ಬಂದವನು, ಈ ರೀತಿಯಲ್ಲೆಲ್ಲ ನಾವು ಹೆಚ್ಚಳ ಪಡ್ತೇವೆ. ಆದರೆ ನಮ್ಮ ಉದ್ಧಾರಕ್ಕಾಗಿ ಯೇಸು ಕ್ರಿಸ್ತರು ಲೋಕೋದ್ಧಾರಕನಾಗಿ ಈ ಧರೆಗೆ ಬಂದಿರೋದು ಒಂದು ದೀನ ಕುಟುಂಬದಲ್ಲಿ. ಇಸ್ರಾಯೇಲ್ ಮತ್ತು ಅನ್ಯ ಜನರನ್ನು ಪಿತ ದೇವರಲ್ಲಿ ಒಂದುಗೂಡಿಸುವ ಸಲುವಾಗಿ ವಾಗ್ದಾನದ ಪ್ರಕಾರ ಹುಟ್ಟಿದವರು ಯೇಸು ಕ್ರಿಸ್ತರಾಗಿದ್ದಾರೆ. ಪ್ರಿಯರೇ, ಇವತ್ತು ನಮ್ಮ ಕುಟುಂಬ, ನಾವು ಯಾವ ಕುಟುಂಬದಿಂದ ಬರಬೇಕು, ಈ ನಿರ್ಧಾರ ನಮ್ಮಿಂದ ಮಾಡಲು ಖಂಡಿತ ಸಾಧ್ಯವಿಲ್ಲ. ಆದರೆ ನಮಗೆ ನಮ್ಮ ಮುಂದಿನ ಜೀವನ ಯೇಸು ಕ್ರಿಸ್ತರಲ್ಲಿ ನಿತ್ಯ ಜೀವದೆಡೆಗೆ ಈ ಅವಕಾಶ ನಮ್ಮೆಲ್ಲರಿಗೂ ದೇವರು ಕೊಟ್ಟಿದ್ದಾರೆ. ಇಂದು ನಮ್ಮ ಜೀವನ, ನಮ್ಮ ಪಾಸ್ಟ್ ಲೈಫ್, ನಮ್ಮ ಪೂರ್ವಜರು ಹೇಗೆ ಇರಬಹುದು, ಪರವಾಗಿಲ್ಲ. ಆದರೆ ಯೇಸು ಕ್ರಿಸ್ತರಲ್ಲಿ ನಮಗೊಂದು ಒಳ್ಳೆಯ ಜೀವನವಿದೆ. ಅವರಲ್ಲಿ ವಿಶ್ವಾಸ ಇಡೋದ್ರಿಂದ ಪಾಪ ತುಂಬಿದ ಮಲಿನವಾದ ನಮ್ಮ ಜೀವಿತಗಳನ್ನು, ನಮ್ಮ ನಿಲುವಂಗಿಗಳನ್ನು ಯೇಸು ಕ್ರಿಸ್ತರ ರಕ್ತದ ಮುಖೇನ ಶುಭ್ರವಾಗಿಸುವ ಸೌಭಾಗ್ಯ, ನೀತಿವಂತಿಕೆಯ ಜೀವನ ನಮಗೆ ದೇವರು ಕೃಪೆಯಾಗಿ ಕೊಟ್ಟಿದ್ದಾರೆ. ಆದರೆ ಈ ಜೀವನಕ್ಕೆ ನಾವು ಬಾಧ್ಯಸ್ಥರಾಗಬೇಕಾದ್ರೆ ನಾವು ಮೊದಲು ಶುಭ ಸಂದೇಶವನ್ನು ಆಲಿಸಬೇಕು. ದೇವರ ಯೋಜನೆಗೆ ನಮ್ಮನ್ನೇ ನಾವು ಒಪ್ಪಿಸಿಕೊಡ್ಬೇಕು. ನಮ್ಮ ಪಾಪಕ್ಕೆ ವಿಮುಖರಾಗಬೇಕು, ದೇವರಿಗೆ ಅಭಿಮುಖರಾಗಬೇಕು. ಈ ಜೀವನ ನಮ್ಮದಾಗಿಸೋಣ. ಆಮೇನ್. ಪ್ರೈಸ್ ದ ಲಾರ್ಡ್.